ಇಂದು ಸಂಜೆ ಸುಮಾರು 8:30ರಿಂದ 8:30 ಅಷ್ಟೊತ್ತಿಗೆ ಹಾಸನ ಜಿಲ್ಲೆಯ ಗೊರೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಅಂದರೆ ಹಾಸಟ್ಟು ಹೊಳೆನರಸೀಪುರ ರೋಡ್ನಲ್ಲಿ ಒಂದು ಮೊಸಳೆ ಹೊಸೂರು ಅಂತ ಒಂದು ಗ್ರಾಮ ಬರ್ತದೆ. ಆ ಗ್ರಾಮದಲ್ಲಿ ಏನು ಒಂದು ಗಣಪತಿನ ಇನ್ಸ್ಟಾಲೇಷನ್ ಮಾಡಿ ಇವತ್ತು ಇಮ್ಮರ್ಷನ್ಗೋಸ್ಕರ ವಿಸರ್ಜನೆಗೋಸ್ಕರ ಒಂದು ಪ್ರೊಸೆಷನ್ ಮಾಡ್ಕೊಂಡು ಹೋಗಬೇಕಾದ್ರೆ ಹೈವೇನಲ್ಲಿ ನ್ಯಾಷನಲ್ ಹೈವೇನಲ್ಲಿ ಒಂದು ಸ್ಪೀಡಾಗಿ ಬಂದಂಥ ಒಂದು ಕಂಟೈನರ್ ಟ್ರಕ್ ಅದು ಪಕ್ಕದ ಲೈನಲ್ಲಿ ಬರ್ತಾ ಇರ್ತದೆ. ಆದರೆ ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಅದು ಇದನ್ನು ಏನಂದರೆ ಆ ಡ್ರೈವರ್ ಏನಿದೆ ಮೇಲ್ನೋಟ ಕಂಡು ಬರ್ತಾ ಇರುವಂಥದ್ದು ಅರಾಜಕತೆಯಿಂದ ಅದನ್ನು ಗಾಡಿನ ಚಲಾವಣೆ ಮಾಡಿ ಬ್ಯಾರಿಕೇಡ್ನ ಒಡೆದು ಒಂದು ಲೇನಿಂದ ಇನ್ನೊಂದು ಲೇನಿಗೆ ಬಂದು ಏನು ಈ ಪ್ರೊಸೆಷನಲ್ಲಿ ಗಣಪತಿ ಇಮ್ಮರ್ಷನ್ ಪ್ರೊಸೆಷನ್ಗೆ ಹೋಗ್ತಾಯಿದ್ರು ಅವ್ರ ಮೇಲೆ ಡ್ಯಾಶ್ ಮಾಡಿದ್ರಿಂದ ಸದ್ಯದ ನಮಗೆ ಮಾಹಿತಿ ಇರೋ ಪ್ರಕಾರ ಕರೆಕ್ಟಾಗಿ ನಾವೀಗ ಚೆಕ್ ಮಾಡಿದ್ದೀವಿ. 9 ಜನ ಅನ್ಫಾರ್ಚುನೇಟ್ಲಿ ಕನ್ಫರ್ಮ್ಡ್ ಡೆಡ್ ಅಂತ ಗೊತ್ತಾಗ್ತಾ ಇದೆ. ಭಾಳಷ್ಟು ದುರಾದೃಷ್ಟಕರವಾದ ಒಂದು ಘಟನೆ ಇದು. ಸುಮಾರು 18ರಿಂದ 19 ಜನ ಇಂಜೂರ್ಡ್ ಆಗಿರ್ಬೋದು ಅಂತಲೂ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಕೌಂಟ್ ತೊಗೊತಾ ಇದ್ದೇವೆ. ಸದ್ಯಕ್ಕೆ 9 ಜನ ಡೆತ್ ಅಂತ ಕನ್ಫರ್ಮ್ ಆಗ್ತಾ ಇದೆ. ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಅಲ್ಲಿಂದ ಬಾಡೀಸು ಮತ್ತು ಇಂಜೂರ್ಡ್ ಏನಿದ್ದಾರೆ ಅದನ್ನು ಶಿಫ್ಟ್ ಮಾಡುವಂಥದ್ದನ್ನು ಮಾಡಿದ್ದಾರೆ.